ಬಿಸಿಲು ಛಳೆ ಮಳೆ ಇದೆ, ಹಗಲು ರಾತ್ರಿ ಎಲ್ಲವೂ ಈ ಬಡ ರೈತರ ಭೂಮಿಯಲ್ಲಿ ಒಂದೇ ಸಮಯ ದುಡಿತಾ ಇದ್ದರು. ಅವರ ತೋಳಿನಲ್ಲಿ ಈ ಬಡ ಮಕ್ಕಳಿಗೆ ಆಮೇಷ್ಟು ಶಕ್ತಿ ಕೊಡು ಎಂದು ಬೇಡಿಕೊಂಡು ಬಂದೆ. ನೀನು ದೇವರ ಹತ್ರ ಬೇಡಿಕೊಂಡು ಬಂದಿದ್ದು ತುಂಬಾ ಒಳ್ಳೆಯದಾಗಿ ಮೈಯಲ್ಲಿ ರೈತ ಹೊಲದಲ್ಲಿ ಸಾಕಷ್ಟು ಕಷ್ಟಪಟ್ಟು ದುಡಿದು ಬೆವರನ್ನು ಸುರಿಸಿ ಬೆಳೆಯನ್ನು ಬೆಳೆದಾನೆ. ಆದರೆ ಆ ರೈತ ಬೆಳೆದ ಬೆಳೆಯನ್ನ ಯಾರು ನ್ಯಾಯದಿಂದ ತೆಗೆದುಕೊಳ್ಳುತ್ತಿಲ್ಲಪ್ಪ. ನಡುವೆ ಹಲಕಾಗಿರಿ ಮಾಡುವಂತ ದಲ್ಲಾಳಿಗಳು ಮೋಸದಿಂದ ರೈತ ಬೆಳೆದ ಬೆಳೆಗಳನ್ನ ಹಲಕಾತನದಿಂದ ಮಾರಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ತಾರೆ. ನಾಳೆ ರೈತ ಉಂಡರಷ್ಟು ಬಿಟ್ಟರಷ್ಟು ಅಂತ ಮಾದರಿ ದಲ್ಲಾಳಿಗಳಿಗೆ ನೀನು ಶರವೇಗದ ಮೈಲಾರಿಯಾಗಿ ಕೈಯಲ್ಲಿ ಕೊಟ್ಟು ಹಿಡಿದುಕೊಂಡು ಅವರಿಗೆ ತಕ್ಕ ನ್ಯಾಯವನ್ನು ಕೊಡಿಸುವಂತಹ ನಿಜವಾದ ಮೈಲಾರಿ ನೀರಾಗಬೇಕು. ಅಂದಾಗೆ ನಿಜವಾಗಿಯೂ ರೈತರ ತುತ್ತು ರೈತರ ಬಾಯಿಗೆ ಬರುವುದಕ್ಕೆ ಸಾಧ್ಯವಾಗುವುದು. ನಿನ್ನ ಆಶೀರ್ವಾದ, ಅಣ್ಣನ ಆಶೀರ್ವಾದ, ಇಡೀ ರೈತ ಜನಾಂಗದ ಆಶೀರ್ವಾದನ ತಲೆ ಮೇಲಿದ್ರೆ ರೈತ ಬೆಳೆಯನ್ನು ಕಡಿಮೆ ರೇಟಿಗೆ ತೆಗೆದುಕೊಂಡು ಗುಡಾನಲ್ಲಿ ಸ್ಟಾಕ್ ಮಾಡಿ ಸರ್ಕಾರದಿಂದ ಪಾಸ್ಪೋರ್ಟ್ ತೆಗೆದುಕೊಂಡು 4 ಅಂತಸ್ತಿನ ಅಂಬಾರಿಯಲ್ಲಿ ರಾಜರೋಷವಾಗಿ ಬೆಳೆತಿದ್ರಲ್ಲ ದಲ್ಲಾಳಿ ಅಂಗಡಿ ಬೋಳಿ ಮಕ್ಕಳನ್ನು ಗುಡ್ಡದಿಂದ ಮೆರೆತಿರುವ ಊಟವನ್ನು ಈ ಬಡ ಬೀಜದ ಕೊಟ್ಟಿಂದ ಕತ್ತರಿಸಿಕೊಂಡು ಬಂದು ನಮ್ಮ 3 ಅತಿಥಿ ಮನೆಗೆ ತೋರಣ ಕಟ್ಟುತ್ತೇನೆ. ಶ್ರೀಮಂತಿಕೆ ಅಮಲಲ್ಲಿ ಬಡವರನ್ನು ಹೊತ್ತು ಆಳುವ ಬಂಡದರಿಕರ ಪಾಲಿಗೆ ಊರ ಹಕ್ಕ ಬಿಡಲು ಮೈಲಾರಿಯಾಗಿ ಅವರ ಪಾಪದ ಶಿರವನ್ನು ಬಗೆದು ನಾಯ ಬಾಯಿಗೆ ಹಾಕುತ್ತೇನೆ. ಈ ಚಿನ್ನ ಬೆಳೆಯುವ ಮಣ್ಣಲ್ಲಿ ಪರ್ಯಾಯದವರು ಕೊಡುವ ಕಪ್ಪು ಹಣ ಫ್ಯಾಕ್ಟರಿ ಕಟ್ಟಲು ಮಾರುವ ನೈವಂತಿಕ ರಾಜಕಾರಣಿಗಳ ಬಾಯಿಗೆ ಅಂಕುಶವನ್ನು ಹಾಕಿ ಧರ್ಮದ ಭೂಮಿಯಲ್ಲಿ ನ್ಯಾಯ ಮಾಡಿದ್ದೆ ಇಟ್ಟು ಸತ್ಯ ಎಂಬ ಎಣ್ಣೆಯನ್ನು ಹಾಕಿ ನಿಸ್ವಾರ್ಥಿ ಎಂಬ ಭಕ್ತಿಯನ್ನು ಹಾಕಿ ಮಮಕಾರ ಎಂಬ ಕಂಠಿಯಿಂದ ಜ್ಯೋತಿ ಹಚ್ಚಿ ಈ ರೈತರಾಜರು ಕ್ರಾಂತಿಯ ಬಾವುಟವನ್ನು ದೇಶದ ಮೂಲೆ ಬೆಳಗಿಸಿದ್ರೆ ವೀರ ಮೈಲಾರಿ ಅಲ್ಲಕ್ಕೆಂಬ ವೀರ ಮೈಲಾರಿ ಅಲ್ಲ. ರೈತ ಜನಾಂಗದ ಕಿವಿಗೆ ಮುಟ್ಟಬೇಕಾದರೆ ನಿನ್ನ ಕೈ ಕಚ್ಚಿ ಬಾಯಿ ನಿಂತುಕೊಂಡು ರೈತರಿಗೆ ವಂಚನೆ ಕೈವಾದ ನಾಳೆಯ ನಡೆಯವರೇ ಇರಲಿ, ಭ್ರಷ್ಟ ರಾಜಕಾರಣಿಗಳೇ ಇರಲಿ, ರೈತರಿಗೆ ಮೋಸ ಮಾಡುವ ಸರ್ಕಾರದ ಅಧಿಕಾರಿಗಳೇ ಇರಲಿ, ಅವರವರಿಗೆ ದೂರ ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣ ಅಂತ ಹೋರಾಡಿ ಈ ರೈತರ ಹುಗಿಯ ವಸ್ತ್ರವನ್ನು ವಿಧಾನಸೌಧದ ಮುಂದೆ ಹಾಕುವ ಮಾತ್ರ ಸಾಧ್ಯ. ಈ ಶರೀರ ನಿನ್ನ ಹಾಗೂ ಅತ್ತಿಗೆ ಕೈ ತುತ್ತುಕೊಂಡು ಬಂದಿದ್ದು ರೈತರಿಗೆ ಅನ್ಯಾಯ ಮಾಡುವರ ಹಣೆ ಬರವನ್ನೇ ಬದಲಾಯಿಸಿ ಈ ರೈತರ ಮಗನೇ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡುವುದೇ ನನ್ನ ಗುರಿ. ಮೈಲಾರಿ, ಈ ನಿನ್ನ ಗುರಿಗೆ ನನ್ನ ಮತ್ತು ಅತ್ತಿಗೆ ಆಶೀರ್ವಾದ ರೈತೇ ಇರ್ತದೆ. ಹೌದಪ್ಪ ಮೈಲಾರಿ. ಅಣ್ಣ, ಎಲ್ಲರೂ ಚೆನ್ನಾಗಿದೆ. ಈಗ ಬಂದೇನಪ್ಪ ಸಾಗರ? ಸಾಗರ, ಈ ಸಲ ಪರೀಕ್ಷೆ ಚೆನ್ನಾಗಿ ಬದ್ರಿವೆ ತಾನೆ? ರಾಮ ಲಕ್ಷ್ಮಣ ಅಂತೆ ನಂದಿರು ಲಕ್ಷ್ಮೀ ಮಹಾಲಕ್ಷ್ಮೀರ ಅತ್ತಿಗೆಮ್ಮರ ಆಶೀರ್ವಾದ ಈ ಕಾಂತನ ಮೇಲಿರುವಾಗ ಪರೀಕ್ಷೆಯನ್ನು ಚೆನ್ನಾಗಿ ಬರೆದಿರುವ ಹೌದಪ್ಪ ಮೈಲಾರಿ. ನೋಡು, ಹೌದು ನೋಡಪ್ಪ, ನೀನು ವಿದ್ಯಾವಂತನಾದ ಮೇಲೆ ಸಾಕಷ್ಟು ಕಲಿತು ಮುಂದೆ ಈ ಬಡ ರೈತರ ಕಷ್ಟವನ್ನು ಗೋಳಾಟವನ್ನೆಲ್ಲ ಬಗೆಹರಿಸುವ ವಿದ್ಯಾವಂತನಾಗಿ ಕರ್ನಾಟಕ ಆಗ್ತನವೇ ನಮ್ಮ ಆಸೆ. ಹೌದಪ್ಪ ಮೈದಾನ, ರೈತರ ಮನೆಗೆ ಒಳ್ಳೆಯ ಬೆಳಕು ನೀನಾಗಿ ನಿಮ್ಮ ಅಣ್ಣನವರ ಮಾನ ಮರ್ಯಾದೆಯನ್ನ ಉನ್ನತ ಶಿಖರಕ್ಕೇರಿಸುವಂತ ನೀನಾಗ್ಬೇಕು ಅಂತ ನಿನ್ನ ಅತ್ತಿಗೆ ಆಸೆ ಕಣಪ್ಪ. ಅತ್ತಿಗೆಮ್ಮರೇ ತಾಯಿ ಅಣ್ಣ ತಂದೆ ಎಂದು ನಂಬಿಕೊಂಡ ಬಂದ ಕೂಸು ನಾನು. ನಿಮ್ಮೆಲ್ಲರ ಆಸೆಯನ್ನು ಈಡೇರಿಸುವ ನಂಬಿಕೆ ನನ್ನಲ್ಲಿದೆ ಇರ್ತದೆ. ತಮ್ಮ ಹೆಜ್ಜೆ ಹೆಜ್ಜೆಗೂ ಕಷ್ಟ ನಷ್ಟಗಳನ್ನು ನೆನಪಿನಲ್ಲಿಟ್ಟುಕೊಂಡು ಚೆನ್ನಾಗಿ ಅಭ್ಯಾಸ ಮಾಡು. ದೊಡ್ಡ ಅಧಿಕಾರಿಯಾಗಿ ನಮ್ಮ ಕಷ್ಟದ ನಷ್ಟಗಳನ್ನು ದೂರ ಮಾಡುವ ಹೊಣೆ ನಿಗದೇ ಕೊಟ್ಟಿದ್ದ. ಸಾಗರ, ಬಹಳ ದಿನಗಳಾದಪ್ಪ ಎಲ್ಲರೂ ಕುಳಿತುಕೊಂಡು ಊಟ ಮಾಡೋದು ಗೊತ್ತಮ್ಮ. ಊಟಕ್ಕೆ ಹೋಗುವ ಮುನ್ನ ಅತ್ತಿಗೆಮ್ಮರ ಧ್ವನಿಯಿಂದ ಒಂದು ಹಾಡು ಕೇಳಬೇಕೆಂಬ ಆಸೆ. ಮೈದು, ಈ ಆಸೆಗೆ ನಿರಾಶೆ ಎಂಬ ನೀರು ಮಾತ್ರ ಬಿಡುವುದಿಲ್ಲ. ಇವತ್ತೆಲ್ಲರೂ ಸಂತೋಷದಿಂದ ಒಟ್ಟಿಗೆ ಕೂಡಿ ಹಾಡೋಣ. ಎಲ್ಲರಿಷ್ಟವೇ ನನ್ನ ಇಷ್ಟ. ದೇವಾಲ
ಪತಿಯಾಗಿ ಮೆರೆಯಬೇಕಾದರೆ ಲಪಂಗರಲ್ಲಿ ಮಹಾಲಪಂಗನಾಗಿ, ಸುಳ್ಳನಿಗೆ ಸಾವಿರ ಸುಳ್ಳ ಸರದಾರನಾಗಿ, ಪುಡಾರಿಗಳಿಗೆ ಪುಂಡ ಪ್ರಚಂಡನಾಗಿ, ನನ್ನ ಚಾಣಾಕ್ಷತನದ ನಟನೆಯಿಂದ ಈ ಜಗದಲ್ಲಿ ಕರೋಡಪತಿಯಾಗಿ ಮೆರೆಯುವುದೇ ನನ್ನ ಗಾಸು. MLA ದೇವೇಂದ್ರ, ನೀನೊಬ್ಬ ರೈತರಿಗೆ ರಾಜಕಾರಣರಾಗಿ ರಾಜ್ಯದ ಸರ್ಕಾರವನ್ನೇ ಅನ್ಯಾಯದ ಬೆಂಕಿಯಿಂದ ಸುಡುತ್ತಾ ರಾಜಕಾರಣಿಗಳಿಗೆ ಜನಪ್ರತಿನಿಧಿಗಳಿಗೆ ಸಚಿನ ಕೋಟ್ ಕೊಡುತ್ತಾ ಈ ರಾಜಕೀಯವೆಂಬ ಹೊಲಸು ಸಮುದ್ರದಲ್ಲಿ ಈಜಾಡುತ್ತೀಯಲ್ಲ, ಈಜಾಡು. ನಿನ್ನ ಕೈ ಸೋಲುವರೆಗೂ ಈಜಾಡು. ರೈತರ ಬದುಕಿನಲ್ಲಿ ನೀನಾಡುತ್ತಿರುವ ತಾಯಿಗಂಡ ನಾಟಕದ ಒಂದೊಂದು ಅಧ್ಯಯನವನ್ನು ನಾನೇ ಬರೆದು ಅದರಲ್ಲಿ ನಾನೇ ನಾಯಕನಂತೆ ನಟಿಸಿ ನೀನು ಅನ್ಯಾಯದಿಂದ ಗಳಿಸಿದ 6 ಅಂತಸ್ತಿನ ಅರಮನೆಗೆ ಬಾಂಡ್ ಬಿಡಿಸಿ ನಿನ್ನ ಹಣ ಬಂಗಾರವನ್ನು ಎತ್ತಿ ಹಾಕಿಕೊಂಡು ಹೋಗದಿದ್ದರೆ ನನ್ನ ಹೆಸರು ನಾಗೇಂದ್ರನೇ ಅಲ್ಲ. ದೇವೇಂದ್ರ, ನಿನಗೇನು ಗೊತ್ತು ನಾನೇ ನಿನಗೆ ಸರಿಯಾದ ಮಿಂಡನೆಂದು? ಈಗಲೇ ಬರುತ್ತೇನೆ ನಿನ್ನ ಕರ್ಮದ ಅಂತಃಪುರಕ್ಕೆ. ಕೊಂಡು ಮುತ್ತು ಇಟ್ಟಾಗಲೇ ನನ್ನ ಹುಟ್ಟು ಹಬ್ಬಕ್ಕೆ ಒಂದು ಬರುವುದು. ಕರಪೂರದ ಗೊಂಬೆ ಇನ್ನವರ ಕಣ್ಣುಗಳು ಮೆನುಗುವ ನಕ್ಷತ್ರಗಳಂತೆ ಗಿಳಿಯಂತ ಚಂದಾದವಳ ಮುತ್ತಿನ ಮೂಗು ಕೆಳಗಡೆ ಬಿದ್ದಂತ ಅಂಕುಟೊಂಕಿನ ನಡ ನೋಡಿದರೆ ಸಾಕು ಎಂತ ಚಂಡನಿಗೂ ಕಾಮದ ಮದ ನೆತ್ತಿಗೆ ಇರುತ್ತದೆ. ಹೇಗಾದ್ರೂ ಮಾಡಿ ಆ ಚೆಲುವೆ ಸುಕುಮಾರಿಯನ್ನು ಎತ್ತಿ ಹಾಕಿಕೊಂಡು ಅಂತ ನನ್ನ ಅಂಗರಕ್ಷಕರನ್ನು ಕಳಿಸಿದ್ದೆ. ಇನ್ನು ಏಕೆ ಬರಲಿಲ್ಲ? ಬರಲಿ ಬರಲಿ, ನಿಧಾನವಾಗಿ ಬರಲಿ.
ತೋರಿಸಬೇಕಾದ್ರೆ ಅವಸರ ಪಡಬಾರದು. ಮಂಗ ಬಾಯ್ತಿಗೆಲ್ಲ ಸಿದ್ಧತೆ ಮಾಡಿಸಿದ್ದೇನೆ. ಹೋಗುವುದಿಲ್ಲ ಪಾರ್ಟಿ ಸಿದ್ಧತೆ ಮಾಡ್ಸೀನ್ರಿ. ಕುಡಿಯಕ ನಾಕ ಬಾಟ್ಲಿ ತಂದೀನ್ರಿ. ಇನ್ನ ಸೇರಕ ನಾಕ ಸಿಕ್ಕಟ್ ತಗೊಂಬಂದೀನ್ರಿ. ಇನ್ನ ಚೀಪಕ ಅವ ಮೊಮ್ಮದು ಅಂಗಡಿ ತೆಗೆದಿದ್ದೀನ್ರಿ. ಅದಕ್ಕ ನಾ ಕೊಯ್ತಾವ ಬಿಟ್ಟು ಬಂದು ಪಾಪಡ ತಗೊಂಬಂದೀನಿ. ಮಂಗ ಊಟಕ್ಕೆ ಹೊಸ ವ್ಯವಸ್ಥೆ ಏನಾದ್ರು ಮಾಡಿಸಿದ್ಯಾ ತಾನೇ? ಮಾಡ್ಸೀನ್ರಿ ನಗರ. ಆ ಸಂಜೆ ಮನಿ ಸಂಘ ಏನೀನ್ರಿ. ಇನ್ನು ಬುತ್ತಿ ಕಡಿಯನ್ನು ಓಡಿ ಬರ್ತಾರ್ರಿ ನಗರ. ಸೀತಾ, ನೀನು ನಮ್ಮೂರ ಜಾತ್ರೆಯಲ್ಲಿ ಒಟ್ಟ ಕಲ್ಲ ಸೀರೆ ಅಂದವಾಗಿ ನೋಡಿದಾಗಿದ್ದದು ನನ್ನ ಕಣ್ಣು ಮುಂದೆ ಬಂದು ನಿಲ್ಲುತ್ತದೆ ಆ ನಿನ್ನ ರೂಪ. ಅಷ್ಟೇ ಅಲ್ಲ, ನನ್ನ ಮನದ ಸೆಳೆತ ನಿನ್ನ ದೇಹದ ಸುಖ ಬಯಸುತ್ತದೆ ಸೀತಾ, ಬಯಸುತ್ತದೆ. ನೋಡಿ ಮೇಲೆ ಸಾಹೇಬ್ರೆ, ನಾನು ಒಬ್ಬ ಬಡಕಿತ್ತನ ಹೆಂಡತಿ. ತಮ್ಮಂತ ಮಾನ ಮರ್ಯಾದಸ್ಥರು ನಮ್ಮಂತ ಬಡವರ ಮನೆ ಹೆಣ್ಣು ಮಕ್ಕಳ ಮೇಲೆ ಕಾರಣ ಹಾಕೋದು ತಮ್ಮಂತವರಿಗೆ ಸರಿಯಲ್ಲ. ಸ್ವಲ್ಪ ವಿಚಾರ ಮಾಡಿ ನೋಡಿ. ವಿಚಾರ ಮಾಡುವ ಮೂಡು ನನಗಿಲ್ಲ. ಇವತ್ತು ನಾನು ಈ ಬೆಳಗ್ಗೆ ಬಂದ ಸಂಭ್ರಮದ ದಿವಸ. ಈ ದಿನದಂದು ನಿನ್ನಂತ ಸುಂದರಿಯರೊಂದಿಗೆ ಕಾಮದ ಸ್ವಪ್ನ ಸ್ವರ ಕುಡಿಸಲೇಬೇಕು. ನಿಮ್ಮಂತ ದೊಡ್ಡ ಮನುಷ್ಯರು ಹೆಣ್ಣು ಮಕ್ಕಳನ್ನ ಬಯಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ತಿಳಿದವರು ಮರ್ಯಾದಿಷ್ಟು ಜನರು ಮತ್ತೊಬ್ಬರು ಮನೆ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋದಕ್ಕಿಂತ ತಮ್ಮ ಮನೆಯಲ್ಲಿರೋ ಅಕ್ಕ ತಂಗಿಯ ಮೇಲೆ ಕಾಮನ ಎಲ್ಲವಿಲ್ಲದ ನಾಲಿಗೆ ಇದೆ ಎಂದು ಈ ಮೇಲಿಗೆ ಬುದ್ಧಿ ಪಾಠ ಹೇಳ್ತಾರೆ. ಮರ್ಯಾದೆ ಕೊಡೋದು ತರುವನಿನ ತುಂಡಾದ ದೇಹದ ತುಂಬೆಲ್ಲ ನನ್ನ ತುಟಿಗಳಿಂದ ಸಾವಿರಾರು ಮುತ್ತುಗಳನ್ನು ಕೊಟ್ಟು ನನ್ನ ಕಾಮದ ಕರವನ್ನು ತಣ್ಣಗೆ ಮಾಡಿಕೊಳ್ಳುವುದೇ ನನ್ನ ಉದ್ದೇಶ. ನಿಜ, ನಾನು ಗರತಿ ಅನ್ನೋದನ್ನ ನೀನು ಬರ್ತಿದ್ಯಾ ಅಂತ ಕಾಣುತ್ತೆ. ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಗರತಿ ತರದ ಪವಿತ್ರತೆಗೆ ಏನಾದ್ರೂ ಮಸಿ ಪಡೆಯೋದಕ್ಕೆ ಮುಂದೆ ಬಂದೆ ಅನ್ಕೋ, ನಾನು ಹೆಣ್ಣು ಅನ್ನೋದನ್ನ ಮರೆತು ನಿನ್ನ ಗಂಡ ಸ್ಥಳದ ನರಕ್ಕೆ ತರಿಸುವ ದುರ್ಗಿ ನಾನಾಗಿ ಕವಿ ಕಿರಣ ವೆಂಕಟ ರೆಡ್ಡಿ ಅವರು ಈ ಸಮಾಜದಲ್ಲಿ ಉತ್ತರೇರುವರು ತಂಗಿ ಹತ್ತರೇರಿ ಎಂದು ನಾಟಕನೇ ರಚನೆ ಮಾಡಿದ್ದಾರೆ. ನೀನು ಕೇಳಿದೆಯೋ ಅಥವಾ ಓದಿದ್ದೀಯೋ? ನಿನ್ನ ಪೌರುಷದ ಮಾತಿಗೆ ಅಂಜಿದರೆ ನನ್ನ ಮೀಸಿಗೆ ಅವಮಾನ. ಇವತ್ತು ನಾನು ಬಯಸಿದ್ದು ಉಣ್ಣಲೇಬೇಕು. ನೋಡ್ ಸಾವುಕಾರ, ನೀನು ಊರಿಗೆ ದೊಡ್ಡವನು ಅಂತ ನಿನಗೆ ತಿಳಿಸಿ ಬುದ್ಧಿ ಹೇಳ್ತಾ ಇದ್ದೀನಿ. ನನ್ನೇನಾದ್ರೂ ಕೆಣಕಿ ನಿನ್ನ ಸ್ಥಾನಕ್ಕೆ ನೀನು ಅಗೌರವವನ್ನು ತಂದುಕೊಳ್ತೀಯ. ಸುಮ್ಮನೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಟರೆ ನಿನಗೂ ಕ್ಷೇಮ, ಅದು ನನಗೂ ಕ್ಷೇಮ. ಹಾಗಂತ ನನಗೂ ಗೊತ್ತು. ಹಾಗೊಂದ್ ವೇಳೆ ನೀನೇನಾದ್ರೂ ನನ್ನ ಕೆಣಕಿದ್ದ ಆದ್ರೆ ಮುಂದೆ ನಡೆಯೋ ಕಥೆನೇ ಬೇರೆ ಆಗುತ್ತೆ. ಹಾಗೇನೋ ಆಗದೇನೋ ಹಾಗೆ ಪತಿಯ ಪರಮಾತ್ಮ ಅಂತ ನಂಬಿದ ಈ ಹೆಣ್ಣಿನ ಶೀಲಕ್ಕೆ ಕೈ ಹಾಕಬೇಡ ಅಂತ ಹೇಳ್ತಾ ಇದ್ದೀನಿ. ತಾಳಿ ಕಟ್ಟಿದವನು ಪರಮಾತ್ಮನೆಂದು ಈ ಸಮಾಜದ ಮುಂದೆ ನಿಮ್ಮಂತ ಬಣ್ಣದ ಸೋಗಿರ ಸೂಳೆಯರನ್ನ ಸಾಕಷ್ಟು ಮಂದಿ ಕಂಡಿದ್ದೇನೆ, ನೋಡಿದ್ದೇನೆ. ಪೌರುಷದ ಮಾತಿಗೆ ಅಂಜಿದರೆ ಒಂದೇ ಒಂದು ಸಾರಿ ನನ್ನ ಅಪ್ಪಿಕೊಂಡು ಹಬ್ಬದ ಊಟ ಮಾಡೋಣ ಬಾ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಾನು ಬಡತನದಲ್ಲಿ ಬೆಳೆದಿರಬಹುದು ನಿಜ, ಆದ್ರೆ ಬೆಳತನದಲ್ಲಿ ಬೆಳೆದಂತ ಈ ಹೆಣ್ಣು ಇಲ್ಲಿವರೆಗೂ ನನ್ನ ಶೀಲವನ್ನ ಮುಷ್ಟಿಯಲ್ಲಿಟ್ಟುಕೊಂಡು ಕಾಪಾಡಿಕೊಂಡು ಬಂದ
ಗಂಡನೆದುರಿಗೆ ಅಣ್ಣನೆಂದು ಕರೆದು ಗಂಡನಿಗೆ ಗೊತ್ತಾಗದೆ ಸಂಜೆಯಲ್ಲಿ ಸೇರೆ ತರಿಸಿ ಮತ್ತೆ ಈ ಸಮಾಜದ ಮುಂದೆ ಮಾನಪತಿರತಿ ಅಂತ ಪೋಜು ಕೊಡುವ ಕೆಟ್ಟ ಒಳಗಳೆತ್ತಿಲ್ಲ ಇಂದಿನ ಸಮಾಜದಲ್ಲಿ. ಒಂದೇ ರಕ್ತ ಹಂಚಿಕೊಂಡ ಬಂದ ಅಕ್ಕ ತಮ್ಮಂದಿರು ಅಣ್ಣ ತಂಗಿಯಂದಿರು ರಾತ್ರಿ ವೇಳೆಗೆ ಬೆಚ್ಚನೆ ರುಣ್ಣಿನ ನಗ್ನವಾಗಿ ಕಾಮದ ತೃಷೆಯನ್ನು ತೀರಿಸಿಕೊಂಡು ಮತ್ತೆ ಬೆಳಗ್ಗೆ ಎದ್ದು ಈ ಸಮಾಜದ ಮುಂದೆ ಅಣ್ಣ ತಂಗಿಯರಂತ ಪೋಸ್ ಕೊಡುವ ಕೆಟ್ಟ ಹುಳಗಳೆತ್ತಿಲ್ಲ ಏನಿನ ಕಂಪ್ಯೂಟರ್ ಯುಗದಲ್ಲಿ. ಗಂಡನ ತಮ್ಮ ಅತ್ತಿಯರಿಗೆ ಎತ್ತ ಮಗ ಇದ್ದಂತೆ ಗಂಡ ರಾತ್ರಿ ವೇಳೆಗೆ ಹೊಲಕ್ಕೆ ನೀರಾಸಬೇಕೆಂದು ಹೋದಾಗ ಇಡೀ ರಾತ್ರಿ ಗಂಡರೊಂದಿಗೆ ಮಲಗಿ ಹೊತ್ತಿಗೆ ಎಂಬ ಪದಕ್ಕೆ ಅರ್ಥವಿಲ್ಲದಂತ ಮಾಡಿದ ಕೋಪಿ ಹೊತ್ತಿಗೆ ಮೆರೆಟ್ಟಿಲ್ಲ ಈಗಿನ ಸಮಾಜದಲ್ಲಿ. ಸೀತಾ, ನಿಮ್ಮಂತ ಬಣ್ಣದ ಸೋಗಿನ ಸೋಳಿಯರ ಕ್ರೈಮ್ಲೇಜ್ ಬರೆಯುತ್ತಾ ಹೋದರೆ ಬರೆಯಲು ರಾಣಿಗಳು ಸಾಲುವುದಿಲ್ಲ. ಸುಮ್ಮನೆ ನನ್ನ ದೇಹಕ್ಕೆ ನಿನ್ನ ದೇವನು ಸ್ಪರ್ಶಿಸಿ ಏನು ಆಗಲಾರಂತೆ ಹೊರಟು ಹೋಗಿಬಿಡು ಸೀತಾ, ಹೋಗಿಬಿಡು. ನೀನು ಒಬ್ಬ ಗಂಡಸೇನೋ ಭಂಡ. ಯಾರು ಇಲ್ಲದೆ ಇರೋ ಸಮಯದಲ್ಲಿ ನೀನು ರೌಡಿಗಳನ್ನ ಕಳಿಸಿ ಒಂದು ಹೆಣ್ಣಿನ ಕಿಡ್ನಾಪ್ ಮಾಡ್ತೀನಿ ನಿನ್ನ ಮನೆಗೆ ಕರ್ಕೊಂಡು ಬಂದು ಆ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ತೀನಿ ಅಂತ ಬಳೆ ತೊಟ್ಟು ಹೆಣ್ಣಿನ ಮುಂದೆ ನೀನು ಪೌರುಷ ತೋರಿಸ್ತಾ ಇದ್ದೀಯಲ್ಲ. ನಿನ್ನಂತವ್ರು ನನ್ನಂತ ಗರತಿ ಮಕ್ಕಳು ಸುಮ್ಮನೆ ಬಿಡಬಾರ್ದು. ಕಾಲಲ್ಲಿ ಚಪ್ಪಲಿಯಿಂದ ಹೊಡೆದು ಬುದ್ಧಿ ಕಲ್ಸ್ಬೇಕು. ಈ ನರಿ ದೇವೇಂದ್ರ ಕಣ್ಣು ಇಟ್ಟ ಹೆಣ್ಣುಗಳನ್ನೇ ಕೈ ಆಡಿಸಿದೆ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ನಿನ್ನ ಪೌರುಷದ ಮಾತಿಗೆ ಅಂದಿದರೆ ನಾವು ಕಾಮದ ಪುಂಜಕ್ಕೆ ನಾದಕ್ಕೆ ನಾಗಿನಿ ಅಂತ ನರ್ತನೆ ಮಾಡಲೇಬೇಕು. ಸುಮ್ಮನೆ ವೇಳೆಯನ್ನು ಹಾಳ ಮಾಡದೆ ನನ್ನ ಮೂಡು ಆಫ್ ಮಾಡಬೇಡ. ಮುಂದೆ ನಿನಗೆ ತ್ರಾಸು. ಏನು ನನ್ನ ಸೆರಗು ಮುಟ್ಟಿದ್ದಕ್ಕೆ ನಾನು ಕೊಡ್ತಾ ಇರೋ ಪ್ರಥಮ ಬಹುಮಾನ, ನಾನು ಕೊಟ್ಟಿರೋ ಬಹುಮಾನ ಎಂಥದ್ದು ಅಂತ